ಇದು ಪವಿತ್ರ ಬಂಧನ ಇವತ್ತಿನ ಎಪಿಸೋಡ್ ಸ್ಟಾರ್ಟಿಂಗಲ್ಲಿ ಅಂದರೆ ಮೇಡಮ್ ಡಾಕ್ಟರ್ ಬಂದಿರ್ತಾರಲ್ಲ ಅವ್ರು ಟ್ರೀಟ್ಮೆಂಟ್ ಮಾಡ್ತೀನಿ ಅಂತೇಳಿ ಸರಿ ಈ ರೀತಿ ಮಾಡಬೇಕು, ಈ ರೀತಿ ಎಕ್ಸಸೈಸ್ ಮಾಡಬೇಕು, ಮತ್ತು ಇದೇ ರೀತಿ ಕೂತಿರ್ಬೇಕಾದ್ರೆ ಇದೇ ಪೋಷನಲ್ಲಿ ಕೂಡಬೇಕು, ಆಮೇಲೆ ಪಿಲ್ಲೋ ಇದೇ ಪೋಷನಲ್ಲಿ ಇರಬೇಕು ನೋಡು ಅಂತೆಲ್ಲ. ಸರಿ ಮೇಡಮ್ ನಾನು ಮಾಡ್ತೀನಿ ಅಂತ ನಮ್ರತ ಬಂದರೆ ಸಾರಿ ಒಬ್ಬರೇ ಮಾಡಬೇಕು, ಪವಿತ್ರನೇ ಮಾಡ್ತಾಳ ಅಂತೆಲ್ಲ ಡಾಕ್ಟರ್ ಹೇಳಿದಾಗ ಇವ್ರು ರಾಧಿಕಾ ಅವರಿಗೆ ಕೋಪ ಅಂದರೆ ಕೋಪ ಬಂದಿರ್ತೈತಿ, ಆದರೂ ಏನು ಮಾತಾಡಲ್ಲ, ಸುಮ್ಮನೆ ಆಯ್ತಾ. ರಾಧಿಕಾ ನಿನ್ನ ಮಗನದು ಸೇಫ್ ಹ್ಯಾಂಡ್ ಇದ್ದಾವೆ, ನಿನ್ನ ಮಗನೂ ಒಳ್ಳೆ ಸೇಫ್ ಹ್ಯಾಂಡ್ ಒಳಗೆ ಸಿಕ್ಕಿದ್ದಾನಮ್ಮ, ಹಾಗಾಗಿ ನಿನ್ನ ಸೊಸೆ ತುಂಬ ಕೇರ್ಫುಲ್ಲಾಗಿ ನೋಡ್ಕೊತಾರೆ, ತುಂಬ ಬೇಗ ರಿಕವರ್ ಆಗ್ತಾನೆ ನಿಮ್ಮ ಮಗ ಅಂತೆಲ್ಲ ಹೇಳ್ತಾನೆ. ಅದು ಸುಮ್ಮನೆ ಸ್ಮೈಲ್ ಮಾಡ್ತಾಳಷ್ಟೇ. ಈ ರೀತಿ ಎಲ್ಲ ಮಾಡಬೇಕು ಎಕ್ಸಸೈಸ್ ಅಂತ ಪವಿತ್ರ ಬಾಮ್ಮ ಮುಂದೆ ಬಾ ಅಂತೆಲ್ಲ ಹೇಳ್ತಾ, ಅವಾಗ ಪವಿತ್ರ ಹೋಗೋಕ್ಕೆ ಹಿಂದೆ ಮುಂದೆ ಮಾಡಿದೆ. ಅಜ್ಜ ಇದು ಹೋಗಮ್ಮ ಡಾಕ್ಟ್ರ್ ಕರೀತಾ ಇದ್ದಾರಲ್ಲ, ಹೋಗ್ಬಾ ಪವಿತ್ರ ಅಂತ ಅಜ್ಜ ಹೋಗಂತೇಳಿ ಅಜ್ಜ ಹೇಳಿ ಕಳಿಸ್ತಾನೆ. ಸರಿ ಅಂತ ಪವಿತ್ರ ಇಲ್ಲಿ ಮುಂದೆ ಬಂದು ಕುಂತಾಗ ಈ ರೀತಿ ಎಕ್ಸಸೈಸ್ ಎಲ್ಲ ಮಾಡಬೇಕಂತ ಸರಿ ಮೇಡಮ್ ಅಂತೆಲ್ಲ ಹೇಳಿ ಕಾಲು ಹಿಡ್ಕೊಂಡು ಪಿಲ್ಲೋ ಇರುತ್ತೆ. ಇಲ್ಲಿ ಈ ಕಡೆಯಿಂದ ನಮ್ರತಾಗಿ ಉರಿ ಆಗ್ತಾ ಇರ್ತದೆ. ಇಲ್ಲಿದ್ದ ಗೇಟ್ ಪಾಸ್ ನಡೀರಿ ಅಂತ ಇವ್ರು ಹೇಳ್ತಾ ಇರ್ತಾರೆ. ಸರಿಯಾಗಿ ಮಂಗಳಾರತಿ ಆಯ್ತಂತ ಪ್ರಮೋದ್ ಅವರು ಹೇಳ್ತಾರೆ. ಇಲ್ಲಿದ್ದ ಎಲ್ಲರೂ ಹೊರಗಡೆ ಬರ್ತಾರೆ. ಎಲ್ಲರೂ ಹೊರಗಡೆ ಬಂದಾಗ ಅಜ್ಜಿ ಇರಲ್ಲ ಮೊದಲು, ಆಮೇಲೆ ಅಜ್ಜಿ ಬಂದಿರ್ತಾಳೆ. ನೋಡು ಮೊಮ್ಮಗನೇ ಅಂತ ಅಳ್ತಾ ಇರ್ತಾಳೆ. ಆರಾಮಿದ್ದೀನಿ ಬಿಡಜ್ಜಿ, ಯಾಕೆ ಅಳ್ತೀಯ ಅಂತಂದರೆ, ನೋಡಪ್ಪ ನಾನೇ ನಿನ್ನ ಜೊತೆ ಇರಬೇಕು ಅಂತೆಲ್ಲ ಆಸೆ ಪಟ್ಟಿದ್ದೆ, ನೋಡ್ಕೋಬೇಕು ಅಂತ ಆದರೆ ಈ ಡಾಕ್ಟ್ರು ಇವಳು ಪವಿತ್ರಾಗೆ ಹೇಳಿದಾರ ಅಂತೆಲ್ಲ ಹೇಳ್ತಾ, ಚೆನ್ನಾಗಿ ನೋಡ್ಕೋಬೇಕೇ ನೀನು ಅಂತೆಲ್ಲ ಹೇಳ್ತಾ. ಸರಿ ಅಂತೆಲ್ಲ ಹೇಳ್ತಾ. ಅದೇ ಟೈಮಿಗೆ ಅಜ್ಜ ಬರ್ತಾರೆ. ಅಜ್ಜ ಬಂದು ಸರಿಗೆ ನೋಡ್ಕೊತಾರೆ. ಯಾಕೆ ಸರಿಗೆ ನೋಡ್ಕೊಳಲ್ಲ ಅಂತೆಲ್ಲ ಅಜ್ಜ ಹೇಳ್ತಾರೆ. ಅಜ್ಜಿಗೂ ಜಗಳ ಬಿದ್ದುಬಿಡ್ತೈತೆ. ಅದು ನನ್ನ ಮೊಮ್ಮಗಳಂದರೆ ಏನು ಅಂದ್ಕೊಂಡಿ ಅಂದ, ನನ್ನ ಮೊಮ್ಮಗ ಅಂದರೆ ಏನು ಅಂದ್ಕೊಂಡೆ ಅಂತ ಇವರಿಬ್ಬರಿಗೆ ಜಗಳ ಆಗ್ತೈತಿ. ಇವರಿಬ್ರಿಗೆ ಜಗಳ ಆಗ್ತಾ ಇರೋದು, ಇವರಿಬ್ಬರು ಟಾಮ್ ಆ್ಯಂಡ್ ಜೆರ್ರಿ ಥರ ಜಗಳ ಆಡೋದು ನೋಡಿ ಇವರಿಬ್ರಿಗೆ ಖುಷಿ ಆಗ್ತದೆ. ಇವರಿಬ್ಬರು ಅಜ್ಜಿ ಹೊಡೆದಾಟಕ್ಕೆ ನಿಂತು ಬಿಡ್ತಾರೆ. ಅಜ್ಜಿ ಪಿಲ್ಲೋ ಹಿಡ್ಕೊಂಡು, ಅಜ್ಜ ಸ್ಟಿಕ್ ಹಿಡ್ಕೊಂಡು ಜಗಳಕ್ಕೆ ನಿಂತು ಬಿಡ್ತಾರೆ. ಪವಿತ್ರಾಗೆ ಖುಷಿ ನಗು ದೇವ್ಗೆ ನಗು ಅಂದರೆ ನಗು ಆಗ್ತಾಯಿರ್ತದೆ. ಇವಳು ಏನಾದರೂ ಚೆನ್ನಾಗಿ ನೋಡ್ಕೊಂಡಿಲ್ಲ ಅಂದರೆ ನನ್ನನ್ನು ಕರಿ ಅಂತೆಲ್ಲ ಹೇಳ್ತಾನೆ. ಅಜ್ಜಿ ಹೇಳ್ತಾಳೆ. ಆಮೇಲೆ ಅಜ್ಜ ಇದು ನಿನ್ನ ಮಾತು ಏನಾನು ಕೇಳಿಲ್ಲ ಅಂದರೆ ನನ್ನನ್ನು ಕರಿ, ಈ ಕೋಲ್ ತೊಗೊಂಡು ಬಂದುಬಿಡ್ತೀನಿ ಅಂತೆಲ್ಲ ಹೇಳಿ ಹಿಂಗೆ ಹೊಡಿತೀನಿ ಅಂತ, ನಾನು ಹಿಂಗೆ ಹೊಡಿತೀನಿ ಅಂತ ಇವರಿಬ್ಬರು ಅಜ್ಜ ಪಿಲ್ಲೋ ಮತ್ತು ಸ್ಟಿಕ್ ತೊಗೊಂಡು ಜಗಳ ಆಡ್ತಾನೆ. ಸರಿ ನೀವು ಇಲ್ಲೇ ಇರ್ರಿ, ನಾವು ಹೋಗ್ತೀವಿ ಅಂತ ಅಲ್ಲ ಶಾರದಾ ನಡಿ ಅಂತೆಲ್ಲ ಹೇಳಿ ಅಜ್ಜ ಸ್ಟಿಕ್ ಹಿಡ್ಕೊಂತಾನೆ. ಅಜ್ಜಿ ನಡಿ ಅಂತೇಳಿ ರೆಫ್ ಲೈಟ್ ಅಂತ ಇವರಿಬ್ಬರು ಹೋದ್ಮೇಲೆ ಇಲ್ಲಿ ಖುಷಿನೂ ಖುಷಿ. ಇಲ್ಲಿ ಪವಿತ್ರ ನೈಟ್ ಆಗಿರ್ತದಲ್ಲ, ಊಟ ತಂದಿರ್ತಾ ದೇವ್ಗೆ ಊಟ ತಂದು ದೇವ್ ಊಟ ಮಾಡೋಕ್ಕಾಗಲ್ಲ, ಸ್ಪೂನ್ ತಂದಿದ್ರು ಊಟ ಮಾಡೋಕ್ಕಾಗಲ್ಲ, ಕಷ್ಟಪಡ್ತಾ ಇರೋದು ನೋಡಿ ನಾನೇ ಊಟ ಮಾಡಿಸ್ತೀನಿ ದೇವ್ ಸಾರ್ ಅಂತೆಲ್ಲ ಹೇಳಿ ತಾನೇ ಊಟ ಮಾಡಿಸಿದಾಗ ಸರಿ ಅಂತೆಲ್ಲ ಹೇಳಿ ಊಟ ಮಾಡಿಸ್ತಾ ಇರ್ತಾರೆ. ಆಮೇಲೆ ಊಟ ಮಾಡಿಸ್ತಾ ಇರೋ ಟೈಮ್ ಒಳಗೆ ಒಂದು ಸಾಂಗ್ ಬರುತ್ತೆ. ಆ ಸಾಂಗ್ ಒಬ್ರನ್ನೊಬ್ರು ನೋಡ್ತಾ ಇದ್ದ. ಅದೇ ಟೈಮಿಗೆ ಊಟ ಮಾಡಿಸ್ತಾ ಇರೋ ಟೈಮಿಗೆ ಅಲಾರಾಮ್ ಹೊಡಿತೈತೆ. ಎದಕ್ಕೆ ರೀ ಅಲಾರಾಮ್ ಇಟ್ಟಿದ್ರೆ, ಇನ್ನು ಈಗ ಯಾರು ಮಲ್ಕೊಂಡೇ ಇಲ್ಲ, ಇಷ್ಟೊತ್ತಿಗೆ ಅಲಾರಾಮ್ ಇಟ್ಟಿರಲ್ಲ ಅಂತಾರೆ. ಇಲ್ಲ ಸರ್ ಅದು ಮತ್ತು ಟೈಮ್ಗೆ ಟ್ಯಾಬ್ಲೆಟ್ಸ್ ಎಲ್ಲ ಕೊಡಬೇಕಲ್ಲ, ಮರ್ತುಬಿಟ್ರೆ ಕಷ್ಟ ಅಂತ ನಾನೇ ಟ್ಯಾಬ್ಲೆಟ್ಸ್ ಕೊಟ್ಟಿನಿ. ಓಹೋ ಅಷ್ಟು ಕೇರ್ಫುಲ್ಲಾಗಿ ನೋಡ್ಕೊತಾರೆ. ಹ್ಞೂ ಸಾರ್ ಅಂತೆಲ್ಲ. ಮೊದಲಂದರೆ ನನ್ನನ್ನು ನೋಡಿಬಿಟ್ರೆ ಹುಲಿ ಥರ ಆಡ್ತಾಯಿದ್ರಿ, ಹತ್ತಿರ ಬರೋಕ್ಕೆ ಇದು ಮಾಡ್ತಾಯಿದ್ರಿ, ಈಗ ಇಷ್ಟೆಲ್ಲ ಮತ್ತು ಅಜ್ಜ ಹೇಳಿದಾರಲ್ಲ ಹಿರಿಯರ ಮಾತು ವೇದವಾಕ್ಯ ಇದ್ದಂಗೆ, ಹಿರಿಯರ ಮಾತು ಕೇಳಬೇಕು ನಾವು ಅಂತೆಲ್ಲ ಹೇಳ್ತಾ. ಸರಿ ಬಿಡ್ರಿ ಗಂಡಿ, ನೀವು ಇಷ್ಟೆಲ್ಲ ಫಾಲೋ ಮಾಡ್ತೀರಾ ಅಂತೆಲ್ಲ ಹೇಳ್ತಾ. ಅಂತೆಲ್ಲ ಹೇಳಿದ್ರೆ ಅದೇ ಟೈಮಿಗೆ ಊಟ ಮಾಡಿ ಹೋಗಿರ್ತಾ. ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಬರ್ತೀನಿ ಅಂತೆಲ್ಲ ಹೋಗ್ತಾ. ಸರಿ ಬರ್ತೀನಿ ಇವಾಗ ಅಂತೆಲ್ಲ ಹೇಳಿ ಪ್ಲೇಟ್ ಇಟ್ಟು ಟ್ಯಾಬ್ಲೆಟ್ಸ್ ನೀರು ತೊಗೊಂಬರ್ತಾ. ಪವಿತ್ರ ಟ್ಯಾಬ್ಲೆಟ್ಸು ನೀರು ತರ್ತಾ ಇರೋದು ನೋಡಿ ದೇವ್ ತುಂಬ ಅಂದರೆ ತುಂಬ ಗಾಬರಿ ಆಗಿ ಅದೇನೋ ಒಂದು ಇದು ನೋಡಿ ಶಾಕ್ ಆಗ್ತಾರಲ್ಲ, ಅಷ್ಟೇ ಶಾಕ್ ಆಗಿ ಮಲ್ಕೊಂಡ್ಬಿಡ್ತಾರೆ. ನನಗೆ ಗೊತ್ತು ಸಾರ್ ನೀವು ಮಲ್ಕೊಂಡಿಲ್ಲ, ನಿಮ್ಗೆ ಇನ್ನೂ ನಿದ್ದೆ ಬಂದಿಲ್ಲ ಅಂತ. ಸುಮ್ಮನೆ ಇರ್ರಿ ಪವಿತ್ರ ಅವರೇ, ಲೈಟ್ ಹಾಕಿದರೆ ನಿದ್ದೆ ಬರೋಲ್ಲ, ಅದು ಹೇಗೋ ನಿದ್ದೆ ಬರ್ತಾಯಿದೆ, ಅದಕ್ಕೂ ಡಿಸ್ಟರ್ಬೆನ್ಸ್ ಮಾಡಬೇಡ್ರಿ ನೀವು ಅಂತಾನೆ ಹೇಳೋ. ಸರಿ ಒಂದು ನಿಮಿಷ ಮಾಡ್ತೀನಿ ಅಂತ ಟ್ಯಾಬ್ಲೆಟ್ಸು ಮತ್ತು ನೀರು ಅಲ್ಲಿ ಇಟ್ಟು ಬೆಡ್ಶೀಟೆಲ್ಲ ಕಿತ್ತಿ ಬಿಸಾಕ್ಬಿಡ್ತಾರೆ. ಅಲ್ಲ ಪವಿತ್ರ ಅವರೇ ನನಗೆ ಈ ಕಹಿ ಆಗಿರೋ ಮಾತ್ರೆ ನನಗೆ ಯಾರೂ ಕೊಟ್ಟೇ ಇಲ್ಲ ಇದುವರೆಗೂ, ನನಗೆ ಇಷ್ಟನೇ ಇಲ್ಲ ಅಂತ. ಸರ್ ನಾನು ಯಾರಿಗೂ ಇದುವರೆಗೂ ಮಾತ್ರೆನೇ ಕೊಟ್ಟಿಲ್ಲ ಸರ್, ಅದು ನಿಮಗೆ ಫಸ್ಟ್ ಕೊಡ್ತಾ ಇರೋದು ಮಾತ್ರೆ ಅಂತೆಲ್ಲ. ಪವಿತ್ರ ಅವರೇ ಬೇಡ ಪವಿತ್ರ, ಕಹಿ ಆಗಿದ್ರೆ ಸರ್ ಗುಣ ಆಗೋದು, ಇಲ್ಲಾಂದರೆ ನೀವು ಹೆಂಗೆ ಆರಾಮಾಗಬೇಕು ಅಂತೆಲ್ಲ ಅದು ಬೇಡ ಪವಿತ್ರ ಅಂತೆಲ್ಲ ಹೇಳಿ ಎಷ್ಟು ಹಠ ಮಾಡ್ತಾಯಿದ್ರೆ, ಹೌದಾ ಮಾಡ್ತೀರಾ ಮಾಡಿರಿ, ಬೇಡ ಅಂದಮೇಲೆ ಬೇಡ ಬಿಡಿ ಅಂತೆಲ್ಲ ಹೇಳಿ ಟ್ಯಾಬ್ಲೆಟ್ಸ್ನ ನೀರನ್ನ ಅಲ್ಲಿ ಇಟ್ಟಂಗೆ ಮಾಡಿ
ದೇವ್ ಸಾರ್ ಕೈಗೆ ಇಲ್ಲಿ ಚೂಟು ಬಿಡ್ತಾಳೆ. ಚೂಟಿದ ಕೂಡಲೇ ಸಾರ್ ಅಂತೇಳಿ ಆಳ್ತಾರೆ. ಅಂತ ಬಾಯಿ ತೆಗ್ದ ಕೂಡಲೇ ಟ್ಯಾಬ್ಲೆಟ್ಸ್ ಹಾಕಿ ನೀರು ಹಾಕ್ಬಿಡ್ತಾರೆ. ಟ್ಯಾಬ್ಲೆಟ್ಸ್ ಹಾಕಿ ನೀರು ಹಾಕ್ಬಿಟ್ಟೆ ಅದಕ್ಕೂ ಮುಂಚೆ ಏನಿಲ್ಲ ಸರ್, ಇದು ಟ್ಯಾಬ್ಲೆಟ್ಸ್ನ ಹಿಂಗೆ ಹಿಡ್ಕೊಂಡು ಒಂದು ಕೈಯಲ್ಲಿ ಟ್ಯಾಬ್ಲೆಟ್ಸ್ ಹಿಡ್ಕೊಂಡು ಒಂದು ಕೈಯಲ್ಲಿ ನೀರು ಹಿಡ್ಕೊಂಡು ಟ್ಯಾಬ್ಲೆಟ್ಸ್ ಹಾಕೊಂಡು ನೀರು ಹಾಕ್ಕೊಂಬಿಟ್ಟು ಗುಳು ಮಾಡಿ ನುಂಗ್ಬಿಟ್ರೆ ಮುಗೀತು ಅಷ್ಟೇನಾ ನುಂಗಿತಾ ಟ್ಯಾಬ್ಲೆಟ್ಸ್ ಮುಗೀತು ಬಿಡು ಆಯ್ತು ಮಲ್ಕೊಳ್ರಿ ನೀವು ಅಂತೆಲ್ಲ ಹೇಳ್ದೆ. ಅದು ಅಲ್ಲ ಸರ್, ನಾನು ಹೇಳ್ತಾ ಇರೋದು ನಿಮಗೆ ಅಂತ. ಅದು ಸಾಧ್ಯ ಇಲ್ಲ, ಅದು ಬೇಡ ಪವಿತ್ರ ಅವರಿಂದ. ಚೂಟು ಬಿಡ್ತಾಳೆ ರಟ್ಟೆಗೆ ಚೆನ್ನಾಗಿ ಚೂಟಿದ್ಕೊಳ್ಳಿ ಅಂತ ದೇವ್ ಆರಿಸ್ಬಿಡ್ತಾನೆ. ದೇವ್ ಆರಿಸಿದ್ಕೊಳ್ಳೆ ಟ್ಯಾಬ್ಲೆಟ್ಸ್ ಹಾಕಿ ನೀರು ಹಾಕಿಬಿಡ್ತಾಳೆ. ನಿಮಗಿನ್ನೂ ಗೊತ್ತಿಲ್ಲ ನನ್ನ ಟ್ಯಾಲೆಂಟ್ ಬಗ್ಗೆ ಅಂತ. ನಿಮಗಿನ್ನೂ ಗೊತ್ತಿಲ್ಲ ನನ್ನ ಎನರ್ಜಿ ಬಗ್ಗೆ ಅಂತ. ನೀವು ಅಷ್ಟು ಟ್ಯಾಲೆಂಟಾ, ನೀವು ಅಷ್ಟು ಎನರ್ಜಿಯಾ? ನೀವೇನು ಅಂದ್ಕೊಂಡಿರಿ ಅಂತಂದರೆ ನಾನು ಎದುರ್ಪಕ್ಲ ಅಂದ್ಕೊಂಡಿದ್ದೀನಿ ಅಂತೆಲ್ಲ ಹೇಳಿ ಪವಿತ್ರ ಅಲ್ಲಿಂದ ಹೋಗ್ತಾಳೆ. ಇಲ್ಲಿ ರಾಧಿಕಾ ಒಬ್ಬರೇ ರೂಮಲ್ಲೇ ಕುಂತು ಎಲ್ಲ ಟೆನ್ಷನ್ ಎಲ್ಲ ನೆನೆಸ್ಕೊತಾ ಇರ್ತಾರೆ. ಇದೇ ಟೈಮಿಗೆ ನಮ್ರತಾ ಹೆಂಗೋ ಇರಿಟೇಟ್ ಮಾಡಬೇಕು ಮತ್ತು ಪವಿತ್ರಾಗೆ ಇನ್ನಿಷ್ಟು ರಾಧಿಕಾ ಪವಿತ್ರನ ಮತ್ತು ಪವಿತ್ರನ ದೂರ ಮಾಡಬೇಕನ್ನೋ ಉದ್ದೇಶದಿಂದ ಬಂತು. ಅತ್ತೆ ಇರಲಿ ಬಿಡತ್ತೆ, ನನಗೆ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಎಲ್ಲ ಅರ್ಥ ಆಗ್ತಾ ಇದೆ. ನೀವು ನಿಮ್ಮ ಮಕ್ಕಳೇ ಪ್ರಪಂಚ ಅಂದ್ಕೊಂಡಿದ್ರಿ, ಈ ಥರ ಆಗುತ್ತೆ ಅಂತ ನೀವು ಯಾವಾಗೂ ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ. ಆದರೆ ಏನಾಯಿತು ಹಿಂಗಾಗಿದೆ ಅಂತೆಲ್ಲ ಸುಮ್ಮನೆ ಇರಿಟೇಟ್ ಮಾಡಿ ಹೇಳ್ತಾ ಇದ್ದೆ. ನಮ್ರತಾ ನೀವು ತುಂಬ ಕೆಲಸದ ಮೇಲೆ ಫೋಕಸ್ ಮಾಡೋಕ್ಕಾಗ್ತದೆ, ತುಂಬ ಎನೆಕ್ಸಿಟಿ ಆಗ್ತಾ ಇರೋದು ನಂಗೆ ನೋಡೋಕ್ಕೆ ಆಗ್ತಾ ಇಲ್ಲ ಅಂತೆಲ್ಲ ಹೇಳಿ ಅಳ್ತಾ ಇರ್ತಾ. ಅದೇ ಟೈಮಿಗೆ ಪವಿತ್ರ ನಮ್ರತಾ ಗೊತ್ತಿರೋ ವಿಷಯನೇ ಮತ್ತೆ ಹೇಳೇ ನಾನು ಆಲ್ರೆಡಿ ಟೆನ್ಸ್ ಆಗಿದೆ, ನೈಟ್ ಆಗಿದೆ, ಹೋಗಿ ಮಲ್ಕೊ ಅಂತೆಲ್ಲ ಗತಿಸ್ಬಿಡ್ತಾ. ಈ ಕಡೆ ಪವಿತ್ರ ಬೆಳಗ್ಗೆ ಆಗಿರ್ತದಲ್ಲ, ಪವಿತ್ರ ರೆಡಿಯಾಗಿ ಬಂದಿರ್ತಾ. ಅವರು ದೇವಿದ್ದು ಶರ್ಟ್ ಚೇಂಜ್ ಮಾಡಬೇಕು ಅಂತೆಲ್ಲ ಹೇಳ್ತಾರೆ. ಸರಿ ಅಂತೆಲ್ಲ ಹೇಳಿ ಬಂದು ವಿಶಾಲ್ ನಿಮ್ಮ ಅಣ್ಣಗೆ ಶರ್ಟ್ ಮಾಡಬೇಕು, ಸ್ವಲ್ಪ ರೂಮಿಗೆ ಬಂದು ಸಹಾಯ ಮಾಡಿದ್ರೆ ಅವ್ನು ಸರಿ ಅತಿಗೆ ಅಂತೆಲ್ಲ ಹೋಗ್ತಾ ಇದ್ದಾನೆ. ವಿಶಾಲ್ ಹೋಗ್ತಾ ಇರೋ ಟೈಮಾಗ ಅಜ್ಜ ಇದನ್ನೆಲ್ಲ ಕೇಳಿಸ್ಕೊಂಡು ವಿಶಾಲ್ ಶರ್ಟ್ನ ಅದು ಅಜ್ಜನ ವಾಕಿಂಗ್ ಸ್ಟಿಕ್ ಹಿಡಿದು ಎಳಿತಾರೆ. ಸುಮ್ಮನೆ ಇರಲ್ಲ ಅವರಿಬ್ಬರು ಗಂಡ ಹೆಂಡತಿ ಏನೋ ಮಾಡ್ತಾರೆ ಶಿವ ಪೂಜೆಯಲ್ಲಿ ಕಳ್ಳಿ ಬಿಟ್ಟಂಗೆ ನಿಂದೇನೋ ಕೆಲಸ ಅಲ್ಲಿ ಅಂತ. ಇಲ್ಲ ಅದು ಅಣ್ಣಗೆ ಶರ್ಟ್ ಚೇಂಜ್ ಮಾಡೋಕೆ ಅತ್ತಿಗೆ ಕರೆದ. ನೀನೇನು ದೇವ್ ಹೆಂಡ್ತಿನ? ಅಲ್ಲ, ದೇವ್ ಹೆಂಡ್ತಿ ಇದ್ದಾಳಲ್ಲ ಅವಳು ಮಾಡ್ತಾಳೆ, ನೀನು ಎದಕ್ಕೆ ಹೊರಗೆ ಹೋಗ್ತೀನಿ, ನೀನು ಎದಕ್ಕೆ ಒಳಗೆ ಹೋಗ್ತೀನಿ, ಬರ್ತೀನಿ ಅಂತ ಹೇಳಿ ಬಂದಿದ್ದೀನಿ ಅಂತ ದೇವ್ಗೆ ಹೇಳ್ತಾ. ಆದರೆ ದೇವ್ ಬರಲಾರ್ದು ನೋಡಿ ಮತ್ತೆ ದೇವ್ ಬಂದಿಲ್ಲ ಅಂತೆಲ್ಲ ಹುಡ್ಕೊಂಬರ್ತದೆ. ವಿಶಾಲ್ ಯಾಕೆ ಬರಲಿಲ್ಲ ಅಂತೆಲ್ಲ, ಏನಾಯಿತು ಯಾಕೆ ಬರಲಿಲ್ಲ ಅಂತ. ಅದು ಆತಗೆ ಅಜ್ಜ ಒಂದು ಕೆಲಸ ಹೇಳಿದ, ತಾತ ಒಂದು ಕೆಲಸ ಆಗಿ ಆ ಕೆಲಸ ಮುಗಿಸಿ ಬರ್ತೀನಿ ಅಂತ. ಹೌದಾ, ಸರಿ ಹೋಗಮ್ಮ, ದೇವ್ಗೆ ಶರ್ಟ್ ಎಲ್ಲ ನೀನೇ ಬದಲಿಸೋಗು ಅಂತೆಲ್ಲ ಹೇಳ್ತಾ. ಆವಾಗ ದೇವ್ ಪವಿತ್ರ ಹೋಗಿದ್ದು ನೋಡಿ ಅಜ್ಜಾಗೂ ಮತ್ತು ವಿಶಾಲ್ಗೂ ಖುಷಿ ಅಂದರೆ ಡ್ಯಾನ್ಸ್ ಮಾಡ್ತಾನೆ ಇರ್ತಾರೆ ಫುಲ್ ಖುಷಿಯಿಂದ. ಈ ಕಡೆ ನಮ್ರತಾ ಬಂದು ವಿಶಾಲ್ಗೆ ತಾತ ಏನೋ ಕೆಲಸ ಇದೆ, ಕೆಲಸ ಮುಗಿಯೋವರೆಗೂ ಬರಲ್ಲಂತೆ, ಅದಕ್ಕೆ ನಾನೇ ಬದಲಿಸ್ತೀನಿ ಅಂದೆ. ನೀವು ಬೇಡ್ರಿ ಅಂತೆಲ್ಲ, ಇರಲಿ ಬನ್ನಿ ಅಂತೆಲ್ಲ ಹೇಳಿ ಅಲ್ಲಿ ಕುಂತವ್ರನ್ನ ಈ ಕಡೆ ಕರ್ಕೊಂಬಂದು ಕೂಡಿಸ್ತಾರೆ. ಈ ಕಡೆ ಕರ್ಕೊಂಬಂದು ಕೂಡಿಸಿ ಅಲ್ಲಿಂದ ಇರೋರನ್ನ ಮುಂದೆ ಇಲ್ಲಿವರೆಗೆ ಕರ್ಕೊಂಬಂದು ಕೂಡಿಸಿ ಡ್ರೆಸ್ ತೊಗೊಂಬರ್ತಾರೆ. ಒಂದು ಬ್ಲ್ಯಾಕ್ ಟಿ ಶರ್ಟ್ ತಂದಿರ್ತಾರೆ, ಅದು ಕೈಗೆ ಹಾಕಿರೋ ಅದು ಎಲ್ಲ ಬಿಚ್ಚಿ ಶರ್ಟ್ ಬಿಚ್ಚಾಕೋ ಹೋಗ್ತಾಳೆ. ಇಲ್ಲ ನಾನು ಚೇಂಜ್ ಮಾಡ್ಕೊತೀನಿ ಅಂತೆಲ್ಲ ಹೇಳಿ ನಾವೇ ಚೇಂಜ್ ಮಾಡ್ತೀವಿ ಅಂತ. ನೀವು ಆ ಕಡೆ ತಿರುಗಿ ಅಂತ ಆ ಕಡೆ ತಿರುಗಿದಾಗ ಚೇಂಜ್ ಮಾಡೋಕೆ ಹೋಗ್ತಾರೆ. ಚೇಂಜ್ ಆಗಂಗಿಲ್ಲ, ಕೈ ನೋವು ಆಗ್ಬಿಡುತ್ತೆ. ಸರಿ ಬಿಡ್ರಿ ಸರ್, ನಾನೇ ಮಾಡ್ತೀನಿ ಅಂತ. ನಾನು ಮೊದಲೇ ಹೇಳಿದ ಇದೆಲ್ಲ ಫಜೀತಿ ಬೇಡ, ನಾನೇ ಮಾಡ್ತೀನಿ ಅಂತ, ಆದರೂ ನೀವು ಕೇಳಿಲ್ಲ ಅಂತ. ಸರಿ ಅಂತೆಲ್ಲ ಒಂದು ಕೈ ಪೂರ ಮೇಲೆ ಎತ್ತಿ ಬಿಚ್ಕೊಂಡು ಮತ್ತು ಈ ಕಡೆಯಿಂದ ಹಿಂಗೆ ಇಳಿಸ್ಬಿಡ್ತಾರೆ. ಎಷ್ಟು ಸುಲಭವಾಗಿ ಇಳಿಸಿದ ಅಂತ. ನೆಕ್ಸ್ಟ್ ಇನ್ನೊಂದು ಟಿ ಶರ್ಟ್ ತಂದಿದ್ದ, ಆ ಟಿ ಶರ್ಟ್ ಏರಿಸ್ಬೇಕಲ್ಲ ಇವಾಗ. ಈ ಟಿ ಶರ್ಟ್ ಏರ್ಸೋಕೆ ಕೈಯಿಂದ ನೋವಾಗ್ತಾ ಇರೋದಕ್ಕೆ ಇದೆಲ್ಲ ಬೇಡ, ನಿಮ್ಮ ಆರಾಮಾದ್ಮೇಲೆ ನಿಮ್ಗೆ ಇಷ್ಟ ಬಂದಿದ್ದ ಡ್ರೆಸ್ ಹಾಕೊಂಡ್ರಿ, ಇವಾಗ ಬೇಡ ಅಂತೇಳಿ ಶರ್ಟ್ ತಂದಿರ್ತಾರೆ. ಶರ್ಟ್ ಉಡಿಸ್ತಾನು ಅಂತಂದೇಳಿ, ಶರ್ಟ್ ಅಂದರೆ ಈಸಿ ಅಲ್ಲ, ಈ ಕೈ ಹಿಂಗೆ ಏರಿಸ್ಬಿಟ್ರೆ ಮುಗೀತು. ಟಿ ಶರ್ಟ್ ಅಂದರೆ ಕಷ್ಟ ಆಗುತ್ತೆ ಅಂತೆಲ್ಲ ಹೇಳಿ ಶರ್ಟ್ ತಂದಿರ್ತಾರೆ. ಇದು ನೆಕ್ಸ್ಟ್ ಎಪಿಸೋಡಲ್ಲಿ ನಮ್ರತಾಗೂ ಮತ್ತು ಪವಿತ್ರಗೂ ಫುಲ್ ಜಗಳ ಆಗ್ತೈತಿ. ಫುಲ್ ಜಗಳ ಆಗ ದೇವ್ಗೆ ಜ್ವರ ಬಂದಿರ್ತೈತಿ. ಒದ್ದೆ ಬಟ್ಟೆ ಹಾಕಬೇಕಂತ ಒದ್ದೆ ಬಟ್ಟೆ ನೀರು ತರಕ ಪವಿತ್ರ ಹೋಗಿರ್ತಾರೆ. ಇದೇ ಟೈಮಿಗೆ ಫುಲ್ ಜ್ವರ ಬಂದಿದೆ. ರೂಮೆಲ್ಲ ಕೋಲ್ಡ್ ಮಾಡಿ ರೂಮ್ ಟೆಂಪ್ರೇಚರ್ ಕೋಲ್ಡ್ ಮಾಡಿಬಿಟ್ರೆ ಜ್ವರ ಕಮ್ಮಿ ಆಗ್ಬಿಡುತ್ತೆ ಅಂತ AC ಜೋರು ಮಾಡಿಬಿಟ್ಟು ಇನ್ನಷ್ಟು ಜ್ವರ ಜೋರು ಬರೋಂಗೆ ಮಾಡಿರ್ತಾರೆ. ಫಸ್ಟು ಹೊರಗಡೆ ನಡೀರಿ ಅಂತ ಬಾಯಿ ಮುಚ್ಚು ಗಲಾಟೆ ಮಾಡೋದು ಬೇಡ ಅಂತ ಹೊರಗೆ ಕರ್ಕೊಂಬಂದು ಎಳೆದು ಬಿಸಾಕ್ತದೆ. ನನ್ನನ್ನೇ ಮನೆ ರೂಮಿಂದ ಆಚೆ ಹಾಕಕ್ಕೆ ಎಷ್ಟೇ ಸೊಕ್ಕು ನಿನಗೆ ಅಂತ ನಮ್ರತಾ ಹೇಳ್ತಿರ್ಬೇಕಾದ್ರೆ ಉಶ್ ಅಂತೆಲ್ಲ ಹೇಳ್ತಾ ನಮ್ರತಾ ಒಡೆಯ ಕೈ ಎತ್ತು ಬಿಡ್ತಾ, ಪವಿತ್ರ ಅದೇ ಕೈನ ಗಟ್ಟಿಗೆ ಹಿಡ್ಕೊತ. ಇದು